ಹರೇ ಕೃಷ್ಣ. ಸೊ ಇವತ್ತು ನಾವು ಬಾಡಿ ಶೇಮಿಂಗ್ ಬಗ್ಗೆ ಮಾತಾಡೋ. ತುಂಬ ಇಂಪಾರ್ಟೆಂಟ್ ಟಾಪಿಕ್. ಬಾಡಿ ಶೇಮಿಂಗ್ ಅಂತ ಬಂದಾಗ ಥಿನ್ ಶೇಮಿಂಗ್, ಫ್ಯಾಟ್ ಶೇಮಿಂಗ್ ಅಂತ ಕ್ಯಾಟಗರಿ ಇರ್ತದಲ್ಲ. ಸೊ ನನಗೆ ಥಿನ್ ಶೇಮಿಂಗ್ ಮಾಡ್ತಿದ್ರು ಮುಂಚೆ. ಈಗ ಅಷ್ಟು ರಿಲೇಟ್ ಆಗದೆ ಇರ್ಬೋದು, ಬಟ್ ಬ್ಯಾಕ್ ದೆನ್ ನಾನು ತುಂಬ ಸಪೂರ ಇದ್ದೆ, ಕಡ್ಡಿ ಇದ್ದೆ, ಎಲ್ಲ ಓಕೆ, ಎಗ್ರೇಡ್. ಸೊ ಇಂಡಿವಿಜುವಲಿ ಥಿನ್ ಶೇಮಿಂಗ್ ಮಾಡೋದು, ಫ್ಯಾಟ್ ಶೇಮಿಂಗ್ ಮಾಡೋದು ಒಂದು ರೀತಿ ಆದರೆ, ನನ್ನ ಜೊತೆ ಇನ್ನೊಂದು ರೀತಿ ಆಗ್ತಿತ್ತು. ಐ ಗಿವ್ ಯು ಅನ್ ಎಕ್ಸಾಂಪಲ್. ನಾನು ನನ್ನ ತಂಗಿ ಒಟ್ಟಿಗೆ ಹೋದರೆ ನನಗೆ ಥಿನ್ ಶೇಮಿಂಗ್, ಅವಳಿಗೆ ಫ್ಯಾಟ್ ಶೇಮಿಂಗ್. ಬಿಕಾಸ್ ನಾನು ಸಪುರ ಇದ್ದೆ, ಅವಳು ಚಬ್ಬಿಯಾಗಿ ಸ್ವಲ್ಪ ದಪ್ಪ ಇದ್ಲು. ಸೊ ನನ್ನ ಹತ್ರ ಬಂದು ಅಂತ ಹೇಳ್ತಿದ್ರು ಗೊತ್ತುಂಟಾ, ಓ ನಿಖಿತಾ ನೀನು ಎಷ್ಟು ಸಪುರ ಆದದ್ದ, ಎಂತ ಸಹ ತಿನ್ನೋದೇ ಇಲ್ವಾ ಅಂತಲ್ಲ, ಮನೇಲಿ ಏನು ತಿನ್ನೋದೇ ಇಲ್ವಾ ಅಂತಲ್ಲ ಅಂತ. ಆಯ್ತು, ನನ್ನ ಪರ್ಸ್ನಾಲಿಟಿ ಸರಿ ಇಲ್ಲ, ಜಡ್ಜ್ ಮಾಡಿದ್ರಾ. ಈಗ ನನ್ನ ತಂಗಿ ಸರಿ ಕಾಣಬೇಕಾ? ಅವಳ ಹತ್ರ ಹೋಗಿ ಅಂತ ಹೇಳ್ತಾರೆ ಗೊತ್ತುಂಟ, ಓ ನಂದಿತ ನೀನು ಎಷ್ಟು ದಪ್ಪ ಆದದ್ದ, ಅಕ್ಕನಿಗೆ ಕೊಡೋದೆಲ್ಲ ನೀವೇ ತಿನ್ನೋದಾ ಅಂತ ಅಲ್ಲ. ಸೀರಿಯಸ್ಲಿ ಸಾಯ್ಲಿ, ತಿನ್ನೋ ವಿಷಯ ಬಿಡುವ. ಈಗ ನನ್ನ ಕ್ವೆಶನ್ ಅಂತ ಹೇಳಿದರೆ, ಈಗ ಒಂದು 2 ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಇದ್ದರೆ ನಿಮಗೆ ಯಾವ್ದಾದ್ರು ಒಂದು ಚೆನ್ನಾಗಿ ಕಾಣಬೇಕಲ್ಲ, ಸರಿ ಕಾಣಬೇಕಲ್ಲ. ಎರಡೂ ಸರಿ ಕಾಣೋದಿಲ್ಲ ಅಲ್ಲ, ಅವರಿಗೆ ಸೆಲೆಬ್ರಿಟಿ ಫಿಗರ್ ಥರ ಇದ್ರೂ ಸಹ ಸರಿ ಕಾಣೋದಿಲ್ಲ, ಆಯಿತಾ. ಈಗ ಜಡ್ಜ್ ಮಾಡೋರ ಬಗ್ಗೆ ನಾವೇನಾದ್ರು ಹೇಳುವ ಅಂತ ಹೇಳಿದರೆ ಬೇಡ, ಲೆಟ್ಸ್ ನಾಟ್ ಬಿ ಡಿಸ್ರೆಸ್ಪೆಕ್ಟ್ಫುಲ್. ನಾವು ನಮ್ಮ ಪಾಯಿಂಟ್ ಆಫ್ ವ್ಯೂ ಹೇಳುವ. ಸೊ ನಾನು ಹೇಳೋದೇ, ಈಗ ನೀವು ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಇದ್ದಾರೆ, ನಿಮಗೆ ಸೆಲೆಬ್ರಿಟೀಸ್ ಕೂಡ ಸರಿ ಕಾಣೋದಿಲ್ಲ ಒಟ್ಟಿನಲ್ಲಿ. ಆದರೆ ನಿಮ್ಗೆ ಯಾವ ಪರ್ಸ್ನಾಲಿಟಿ, ಯಾವ ಬಾಡಿ ಟೈಪ್ ಕೂಡ ಸರಿ ಕಾಣೋದಿಲ್ಲ ಹೇಳಿದರೆ ನಿಮಗೆ ಮರಳಿರಬೇಕು. ಇಲ್ಲಾಂದರೆ ನಿಮಗೆ ಕಣ್ಣು ಏನಾದರೂ ಪ್ರಾಬ್ಲಮ್ ಉಂಟಾ, ಒಮ್ಮೆ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಬಿಕಾಸ್ ನಿಮಗೆ ಯಾರು ಹೇಗೆ ಇದ್ದರೂ, ಯಾವ ಬಾಡಿ ಟೈಪ್ ಇದ್ದರೂ ಸರಿ ಕಾಣೋದಿಲ್ಲ, ಎಲ್ಲದರಲ್ಲೂ ಪ್ರಾಬ್ಲಮ್ ಕಾಣ್ತದೆ ಹೇಳಿದರೆ ಇಲ್ಲ ನಿಮಗೆ ಮರಲ್ಲ ಅಂತ ಹೇಳಬೇಕಷ್ಟೇ. ವಿ ಡೋಂಟ್ ಕೇರ್ ಎನಿವೇಸ್, ಬಟ್ ಅದು ಹೇಳಿದ್ದು ಇಂಥವರು ಇರ್ತಾರೆ.